ಸರ್, ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿತ್ತು ಡ್ಯಾಡೀಸ್ ಹೋಮ್ ಅಂತ. ಇವೊಂದು ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿದ್ದರೂ ಕೂಡ ಅವರ ಹೃದಯ ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲೇ. ನಾನು 5 ವರ್ಷ ನನ್ನ ಇಚ್ಛೆಗೆ ತಕ್ಕಂತೆ, ನನ್ನ ಕಾರ್ಯಕ್ರಮಗಳಿಗೆ ತಕ್ಕಂತೆ ನಾನು ಎಂದೂ ಕೂಡ ಕಾರ್ಯನಿರ್ವಹಿಸೋಕ್ಕಾಗಿಲ್ಲ. ಸಾಂದರ್ಭಿಕ ಶಿಶುವಾದೆ, ಹೀಗಾಗಿ ನಾನು ಎಂದೂ ನನ್ನ ಅವಧಿಯನ್ನು ಪೂರ್ಣಗೊಳಿಸಲಿಲ್ಲ ಅನ್ನೋ ಕೊರಗು ಅವರಿಗಿದೆ. ಸೊ ಈ ಬಾರಿ ಡ್ಯಾಡೀಸ್ ಹೋಮ್ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಯಾವಾಗ ಬರ್ತಾರೆ ವಾಪಸ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ? ಬರ್ತಾರಾ ಇಲ್ವಾ? ಮೇಡಮ್, ವಾಸ್ತವಾಂಶದಲ್ಲಿ ನಿಮಗೆ ಒಂದು ಸ್ಪಷ್ಟಪಡಲಿಕ್ಕೆ ಬಯಸ್ತೇನೆ. 2008ರ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ, ಅದು 9ರ ಲೋಕಸಭೆ ಇರ್ಬೋದು, ಅಲ್ಲಿಂದ 4 ವಿಧಾನಸಭಾ ಚುನಾವಣೆ, 4 ಲೋಕಸಭಾ ಚುನಾವಣೆ, ಜನತಾದಳ ಪಕ್ಷ ಫೇಸ್ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವರ ನಾಯಕತ್ವದಡಿ. 28ರಲ್ಲೂ ಕೂಡ ಯಾವುದೇ ಅನುಮಾನ ಬೇಡ, ಈಸ್ ದ ಫೇಸ್ ಆಫ್ ದ ಪಾರ್ಟಿ ಸನ್ಮಾನ್ಯ ಕುಮಾರಣ್ಣ ಅವರು. ಈಗ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಕೈ ಜೋಡಿಸಿದ್ವಿ. ತದನಂತರ ಕುಮಾರಣ್ಣ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಹಳೆ ಮೈಸೂರು ಪ್ರಾಂತದ NDA ಅಭ್ಯರ್ಥಿಯ ಗೆಲುವಿಗೂ ಕೂಡ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಅಭಿಪ್ರಾಯಗಳು ಕೇಂದ್ರದ ನಾಯಕರು ವ್ಯಕ್ತಪಡಿಸಿದ್ರು. ಸೊ ಅಲ್ಟಿಮೇಟ್ಲಿ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಿದ್ರು, ಅದೊಂದು ಇತಿಹಾಸ. ಇವತ್ತು ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿ 2 ಖಾತೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ನೀವು ಹೇಳ್ದಂಗೆ ಕುಮಾರಣ್ಣ ಅವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ನಾಡು, ಎಲ್ಲೋ ಒಂದು ಕಡೆ ನಾವು ನೋಡಬೇಕಾದಂಥ ಅಥವಾ ಕಾಣಬೇಕಾದಂಥ ಅಭಿವೃದ್ಧಿ ಇಲ್ಲಿವರೆಗೂ ನಮ್ಮ ನಾಡು ಕಾಣಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ಕೊರಿತಕ್ಕಂಥ ವಿಚಾರ, ನಾವು ಅವ್ರ ಜೊತೆ ಕೂತಂಥ ಸಂದರ್ಭದಲ್ಲಿ. ಆದರೆ ಒಂದಂತೂ ನಾನು ಬಹಳ ಸ್ಪಷ್ಟಪಡಿಸ್ತೀನಿ, ನನಗೆ ಮುಂದೇನೋ ಕುಮಾರಣ್ಣನ ಪೊಸಿಷನ್ ಏನೋ ಅಥವಾ ಯಾವ ಒಂದು ಸೀಟ್ನಲ್ಲಿ ಹೋಗಿ ಕೂತ್ಕೋತಾರೆ ಅಂತಕ್ಕಂಥದ್ದನ್ನ ಅದು ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಯಾರೂ ಕೂಡ ನಿರ್ಧಾರ ಮಾಡಿ, ಅವ್ರ ನೇತೃತ್ವದಲ್ಲಿ ಹೋಗುತ್ತೆ, ಅವರು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಮಾಡ್ತಾರೆ. ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು, ಬಂದೇ ಬರ್ತಾರೆ. ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಜನ ಎಲ್ಲ ಅಪೇಕ್ಷೆ ಪಡ್ತಾರೆ. ಯಾವ ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ? ಮೇಡಮ್, ನಾನು ನಿಮಗೆ ನಿಜ ಹೇಳಬೇಕು ಅನ್ನೋದಾದರೆ, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಆಫ್ಟರ್ ಮಂಡ್ಯ 2019ರ ಲೋಕಸಭಾ ಚುನಾವಣೆ ನನ್ನ ರಾಜಕೀಯ ಪ್ರವೇಶ ಮಂಡ್ಯ ಜಿಲ್ಲೆಯಿಂದ. ತದನಂತರ 23ರಲ್ಲಿ ರಾಮನಗರ ಕ್ಷೇತ್ರಕ್ಕೆ ಬಂದೆ. ಕಾರಣ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ. 94ರಿಂದ ಇವತ್ತರೆಗೂ ದೇವೇಗೌಡರ ಕುಟುಂಬದ ಜೊತೆ ಒಂದು 30 ವರ್ಷದಿಂದ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ. 24ರ ಗಡಿಯಲ್ಲಿ ಲೋಕಸಭೆಯಲ್ಲಿ ಕುಮಾರಣ್ಣ ಅವ್ರಿಗಿಂತ ಮುಂಚಿತವಾಗೆ ಆಪ್ಷನ್ ಇದ್ದಿದ್ದು ಆ್ಯಸ್ ಎ ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರು. ಕಾರಣ ಏನಂದರೆ 19ರ ಮಂಡ್ಯ ಲೋಕಸಭಾ ಚುನಾವಣೆ ಸೋಲು. ಚುನಾವಣೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ಅದು ಬೇರೆ ರೀತಿ ಆಯಿತು, ರಾಜಕೀಯ ಷಡ್ಯಂತ್ರ ಅನ್ನೋದು ಪ್ರತಿಯೊಬ್ಬರು ಚರ್ಚೆ ಮಾಡ್ತಕ್ಕಂಥ ವಿಚಾರ. ನಿಮ್ಮ ಮೂಲಕನೇ ನಾವು ಉತ್ತರ ಕೊಡಬೇಕು, ಬಂದು ನಿಂತ್ಕೊಳ್ಳಿ, ಜನ ತಯಾರಿದ್ದಾರೆ, ನೀವು ಯಾಕೆ ಬರ್ತಾ ಇಲ್ಲ ಲೋಕಸಭೆಗೆ ಅಂತಕ್ಕಂಥ ಚರ್ಚೆನೂ ಕೂಡ ಅಲ್ಲಿ ನಮ್ಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಆದಂಥದ್ದು ಮುಗೀತು. ಅಲ್ಲೂ ಕೂಡ ನಾನು ಬ್ಯಾಕ್ ಆಫ್ ಆದೆ, ಬೇಡ ಚುನಾವಣೆ, ಯಾಕೆಂದರೆ ಈಗ ತಾನೇ ನಾನು ವಿಧಾನಸಭಾ ಚುನಾವಣೆ ಫೇಸ್ ಮಾಡಿದ್ದೀನಿ. ಪದೇ ಪದೇ ಕ್ಷೇತ್ರ ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಒಂದು ರೀತಿ ನನಗೂ ಸರಿ ಅನ್ಸೋದಿಲ್ಲ. ಆಚೆ ಕಡೆ ಸಂದೇಶನೂ ಕೂಡ ಮತದಾರರಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ವಾ ಅಂತಕ್ಕಂಥ ಸಂದೇಶ ಹೋಗ್ಬಾರ್ದು ಮತದಾರರಿಗೆ ಅಂತ ನನ್ನ ತಲೆಯಲ್ಲಿ ಇದ್ದಂಥ ಭಾವನೆ. ಮತ್ತೆ ಉಪಚುನಾವಣೆ ಅದು ಸಾಂದರ್ಭಿಕ ಶಿಶು, ನೀವು ಅದು ನಾನು ಎಲ್ಲಿಂದಾನೂ ನಾನು ಯಾವತ್ತೂ ಕೂಡ ಬಯಸಿದವನಲ್ಲ. ಕಡೆ ಕ್ಷಣದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಲಿಪಶು ಮಾಡಿದ್ದು ಅದನ್ನ ನೀವೇ ಹೇಳಬಾರ್ದು, ನಾವೇ ಹೇಳ್ತೀವಿ ಚನ್ನಪಟ್ಟಣದಲ್ಲಿ. ಹಂಗಾಗಿ ಮೇಡಮ್, ಈಗ ನಾನು ರಾಮನಗರದಲ್ಲಿ ಪಕ್ಷ ಸಂಘಟನೆ ಭಾಳ ಬಿರ್ಸಾಗಿ ಮಾಡ್ತಾ ಇದ್ದೀನಿ. ನನಗೆ ವಿಶ್ವಾಸ ಇದೆ, ರಾಮನಗರದ ಜನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಯಾವ ರೀತಿ ಗುರುತಿಸಿದ್ರು, ಅದಕ್ಕಿಂತ ಮುಂಚಿತವಾಗಿ ದೇವೇಗೌಡರ ಸಾಹೇಬ್ರನ್ನ ಯಾವ ರೀತಿ ಗುರುತಿಸಿದ್ರು, ಅದೇ ರೀತಿ ಅವ್ರು ಕೊಟ್ಟಂಥ ಅವಕಾಶ ವಾಪಸ್ಸು ಅವ್ರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ರಲ್ಲಿ ನಾವೇನೋ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋದಿಲ್ಲ. ಆದರೆ ಒಂದು ಅಳಿಲ್ ಸೇವೆ ವಿಧಾನಸಭೆ ಚುನಾವಣೆನ ತಾವು ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೀರಿ? ರಾಮನಗರದಿಂದ ನಾನು ಫಿಕ್ಸ್ ಆಗಿದ್ದೀನಿ ಮೇಡಮ್. ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನಿನ್ನೆನೂ SIR ಮೀಟಿಂಗ್ ಇತ್ತು, ಮಾತಾಡಿ ಬಂದಿದ್ದೀನಿ. ನಿರಂತರವಾಗಿ ಟಚ್ಚಲ್ಲಿದ್ದೀನಿ, ಸಂಪರ್ಕದಲ್ಲಿದ್ದೀನಿ. ನಾನು ಆ್ಯಸ್ ಎ ವೆರಿ ನಾರ್ಮಲ್ ಬೇಸಿಕ್ ಕ್ಯಾಂಡಿಡೇಟ್ ಆಗಿ ಯಾವ ರೀತಿ ಎಲ್ಲರೂ ಓಡಾಡಬೇಕು ಆ ರೀತಿ ನಾನು ಕೂಡ ನಿರಂತರವಾಗಿ ಸಂಘಟನೆ ಮಾಡ್ತಾ